ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಾಶ್ರೀ ಟೀಚರ್. ಸೊ ನಾವು ಏನು ಮಾಡಕತ್ತೀವಂದ್ರೆ ಸಂತೂರ್ ಬುಕ್ಕಿಂದು 3rd ಸ್ಟ್ಯಾಂಡರ್ಡ್ ಸಂತೂರ್ ಬುಕ್ಕಿಂದು ಇಂಗ್ಲೀಷು ಪಾರ್ಟ್ 1 ಐತಲ್ಲ, ಅದ್ರಾಗಿಂದು ಲಾಸ್ಟ್ ಒನ್ ಏನು ನೋಡಿದ್ವಿ ಪೋಯಮ್ ಅಂದರೆ ಓಕೆ, ಔಟ್ ಇನ್ ದಿ ಗಾರ್ಡನ್ ಅಂತ ನೋಡಿದ್ವಲ್ಲ. ಸೊ ಅದು ಕಂಪ್ಲೀಟ್ ಆಗಿಂದ ಇವತ್ತು ಏನಂದರೆ ನಾವು ಈ ಟಾಕಿಂಗ್ ಟಾಯ್ಸ್ ಅಂತ ಅಂದ್ಬಿಟ್ಟು, ಹೌದಲ್ಲ, ಏನು ಚಾಪ್ಟರ್ 5 ಟಾಕಿಂಗ್ ಟಾಯ್ಸ್ ಅಂತ ಇದ್ರ ಬಗ್ಗೆ ನೋಡುಮ್ಮ. ಏನು ಹಾರ್ಡ್ ವರ್ಡ್ಸ್ ಐತಿ, ಇಲ್ಲ ನಮ್ಮ ಕನ್ನಡ ಲ್ಯಾಂಗ್ವೇಜ್ನಾಗ ಇದು ಸ್ಟೋರಿ ಏನೈತಿ, ಇಂಗ್ಲೀಷ್ನಾಗ ಏನೈತಿ, ಕ್ವಶನ್ ಆನ್ಸರ್ ಏನು ಕೊಟ್ಟರು ಅಂತ 1 by 1 ನೋಡ್ತಾ ಹೋಗೋಣ. ಸರಿ, ಸ್ಟಾರ್ಟ್ ಮಾಡುಮ್ಮ. ಸೊ ಏನು ಕೊಟ್ಟರು ಇಲ್ಲಿ? ಟಾಕಿಂಗ್ ಟಾಯ್ಸ್ ಅಂದರೆ ಮಾತಾಡುವ ಆಟಿಕೆಗಳು ಅಂತ ಅರ್ಥ, ಹೌದಲ್ಲ. ಟಾಕಿಂಗ್ ಟಾಯ್ಸ್ ಅಂದರೆ ಏನು ಕನ್ನಡ ಒಳಗೆ? ಮಾತಾಡುವ ಆಟಿಕೆಗಳು. ಆಟ ಸಾಮಾನ್ಯ ಮಾತಾಡ್ತಾವಲ್ರಿ ಕೆಲವೊಂದು. ಹೆಂಗೆ ಮಾತಾಡ್ತಾವ್ರಿ? ಅವ್ರು ಏನು ಮಾಡಿರ್ತಾರೆ, ಶೆಲ್ಲವು ಹಾಕ್ಸಿ ಕೆಲವೊಂದು ಸೌಂಡ್ ಮಾಡ್ತಿರ್ತಾವ, ಇಲ್ಲ ಹೆಂಗೋ ಬಡ್ಕೊತಿರ್ತಾವ ಅಂತ ಆಟ ಸಾಮಾನ್ಯ ಟಾಕಿಂಗ್ ಟಾಯ್ಸ್. ಮತ್ತು ಕೆಲವೊಂದು ಸಲ ಈ ಸ್ಟೋರಿ ಒಳಗೆ ಏನು ಕೊಟ್ಟಾರ, ಡಾಲ್ಸ್ ಎಲ್ಲ ಏನಂತಿರ್ತಾವ ಅಂತ, ಬಾ ನಂಗೆ ತೊಗೊಂಬರ್ರಿ ಪ್ಲೀಸ್ ಪರ್ಚೇಸ್ ಮೀ ಅಂತ ಹೇಳ್ತಿರ್ತಾವ ಅಂತ ಹಂಗೆ ಹೇಳ್ತಾರೆ, ಹೌದಲ್ಲ. ಸೊ ಏನೈತಿ ಅಂತ ನೋಡುಮ್ಮ. ಸೊ ಸ್ಟಾರ್ಟ್. ಇಟ್ ವಾಸ್ ಅ ಹಾಲಿಡೇ. ಏನದು ಏನಾಗಿತ್ತು ಅವತ್ತಿನ ದಿನ? ಸ್ಕೂಲ್ ಸುಟ್ಟಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇಟ್ ವಾಸ್ ಅ ಹಾಲಿಡೇ. ದ ಲೋಕಲ್ ಮಾರ್ಕೆಟ್ ವಾಸ್ ಸ್ಕೂಲ್ ಅಲ್ಲ, ಇಟ್ ವಾಸ್ ಅ ಹಾಲಿಡೇ. ಅವತ್ತು ಹಾಲಿಡೇ ಇತ್ತು ಅಷ್ಟೇ, ಸುಟ್ಟಿ ಇತ್ತು. ಏನು? ದ ಲೋಕಲ್ ಮಾರ್ಕೆಟ್ ವಾಸ್ ಫುಲ್ ಆಫ್ ಪೀಪಲ್. ಏನು? ಲೋಕಲ್ ಮಾರ್ಕೆಟ್ನಾಗ ಭಾಳಷ್ಟು ಜನ ತುಂಬಿಕೊಂಡಿದ್ರು ಅಂತ ಹೇಳ್ತಾರೆ. ದ ಟಾಯ್ ಶಾಪ್ ಓಪನ್ಡ್. ಏನಾಗ್ತೈತಿ? ಆಟಿಕೆಗಳ ಆಟ ಸಾಮಾನು ಇರ್ತಾವಲ್ಲ, ಅದು ಶಾಪ್ ಓಪನ್ ಆಗಿತ್ತು at 9 AM. ಮುಂಜಾನೆ 9ಕ್ಕೆ ಓಪನ್ ಆಗಿತ್ತು ಅಂತ ಹೇಳ್ತಾರೆ. ದೇರ್ ವೇರ್ ಮೆನಿ ಟಾಯ್ಸ್ ಲೈಕ್ ವುಡನ್ ಟಾಯ್ಸ್, ಸಾಫ್ಟ್ ಟಾಯ್ಸ್, ಬೋರ್ಡ್ ಗೇಮ್ಸ್, ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ಏನು ಹೇಳ್ತಾರೆ ಇಲ್ಲಿ? ಮಾರ್ನಿಂಗ್ 9 ಗಂಟೆಗೆ ಟಾಯ್ಸ್ ಶಾಪ್ ಓಪನ್ ಆಗಿತ್ತು. ಆಟ ಸಾಮಾನು ಇರ್ತಾವಲ್ಲ, ದುಕಾನ್ ಓಪನ್ ಆಗಿತ್ತು. ಅಲ್ಲಿ ಎಂತೆಂಥ ಆಟ ಸಾಮಾನು ಯಾವ ಅಂದ್ರೆ ಕಟ್ಗಿದ ಆಟ ಸಾಮಾನು ಯಾವ, ಸಾಫ್ಟ್ ಆಟ ಸಾಮಾನು ಯಾವ, ಮತ್ತು ಬೋರ್ಡ್ ಗೇಮ್ಸ್, ಬ್ಯಾಟ, ಬಾಲ, ಮೆನಿ ಅದರ್ಸ್. ಹೀಗೆ ಭಾಳ ಆಟ ಸಾಮಾನು ಅದಾವ ಅಂತ ಹೇಳ್ತಾರೆ ಅವರು, ಹೌದಲ್ಲ. ಆಲ್ ದಿ ಟಾಯ್ಸ್ ಇನ್ ದ ಟಾಯ್ ಶಾಪ್ ವೇರ್ ವೇಟಿಂಗ್ ಟು ಸಿ ಹೂ ವುಡ್ ಬೈ ದೆಮ್. ಏನು ಮಾಡ್ತಿರ್ತಾರೆ, ಯಾರು ತಗೋತಾರ ಅಂತ ಅಂದ್ಕಿಶಂದ್ರೆ ವೇಟಿಂಗ್ ಟು ಸಿ ಹೂ ವುಡ್ ಬೈ ದೆಮ್ ಅಂತ, ಯಾರು ತಗೋತಾರ ಅಂತ ವೇಟ್ ಮಾಡ್ತಿರ್ತಾವೆ, ಹೌದಲ್ಲ. ಲುಕ್ ದೇರ್ ಶೌಟೆಡ್ ದಿ ಟಾಯ್ ಕಿಟ್ಟೆನ್ ಅಂದರೆ ಚಿಕ್ಕ ಬೆಕ್ಕಿನ ಮರಿ ಅಂತ, ಏನು ಸಣ್ಣ ಬೆಕ್ಕಿನ ಮರಿ. ದೇ ಸಾ 2 ಗರ್ಲ್ಸ್ ಕಮ್ಮಿಂಗ್ ಟುವರ್ಡ್ಸ್ ದಿ ಶಾಪ್. ಏನು ಸಣ್ಣ ಬೆಕ್ಕಿನ ಮರಿಗೆ ಇಬ್ಬರು ನೋಡ್ತಾರೆ, ಹುಡುಗಿಯರು ನೋಡಿಬಿಟ್ಟು ಶಾಪ್ ಹತ್ರ ಬರ್ತಾರಂತ. ಬಟ್ ದೇ ಪಾಸ್ಡ್ ಬೈ ಜಸ್ಟ್ ಲುಕ್ಕಿಂಗ್ ಎಟ್ ದಿ ಟಾಯ್ಸ್ ಥ್ರೂ ಎಟ್ ವಿಂಡೋಸ್. ಏನು ಜಸ್ಟ್ ನೋಡಿಬಿಟ್ಟು ಹೋಗ್ಬಿಡ್ತಾರೆ ಅವರು, ತಗೊಳಂಗಿಲ್ಲ. Oh no! exclaimed all the toys at once. ಏನು? Oh no! exclaimed all the toys at once. After some time, a girl and little boy stopped at the door of the toy shop. Their father stopped too. ಏನು? ಒಬ್ಬ ಹುಡುಗ ನೋಡಿಬಿಟ್ಟು ನಿಂದಿರ್ತಾನಲ್ಲಿ, ಅವ್ರ ಅಪ್ಪನೂ ನಿಂದಿರ್ತಾನ ಅಂತ ಹೇಳ್ತಾರಲ್ಲಿ ದುಕಾನ್ ಹತ್ರ. ದ ಗರ್ಲ್ ಪಾಯಿಂಟೆಡ್ ಎಟ್ ದಿ ಬೋರ್ಡ್ ಗೇಮ್ಸ್. ಆಕೆ ಹುಡುಗಿ ಏನು ಮಾಡ್ತಾಳೆ, ಬೋರ್ಡ್ ಗೇಮ್ ಕಡೆ ಕೈ ಮಾಡ್ತಾಳೆ. ಡಿಸ್ಪ್ಲೇಡ್ ಇನ್ ದಿ ಶಾಪ್. ಅಲ್ಲಿ ಶಾಪ್ ಒಳಗೆ ಏನು ಇಟ್ಟಿರ್ತಾರಲ್ಲ, ಆ ಬೋರ್ಡ್ ಗೇಮ್ ಕಡೆ ಆ ಹುಡುಗಿ ಕೈ ಮಾಡ್ತೈತೆ, ನಂಗೆ ಅದು ಬೇಕು ಅಂತಂದು. ಫೈನಲಿ ಶಿ ಚೂಸ್ ದಿ ಗೇಮ್ ಶೇಕ್ಸ್ ಆ್ಯಂಡ್ ಲ್ಯಾಡರ್ಸ್. ಈಗ ನೀವು ಹಾವು ಏಣಿ ಆಟ ಅಂತ ನೋಡಿರ್ತೀರಲ್ಲ, ಅದು ಆಟ ಆಡಿರ್ತೀವಿ ಎಲ್ಲರೂ, ಹೌದಿಲ್ಲ. ಅಂಥದ್ದು ಗೇಮ್ ಇದ್ದಿದ್ದು. ಓಕೆ, ಅಂಥದ್ದು ಏನು ಮಾಡ್ತಾಳೆ ಆಕೆನೂ ಇಷ್ಟಪಡ್ತಾಳೆ ಅಂಥದ್ದು ಗೇಮ್ ಆಡಬೇಕು ಅಂತಂದು. ಏನು? ಪಾಯಿಂಟೆಡ್ ಅಟ್ ದಿ ಬೋರ್ಡ್ ಗೇಮ್, ಹೌದಲ್ಲ. ಅದು ಲ್ಯಾಡರ್, ಹಾವು ಏಣಿ ಆಟ ಆಡೋದು ಇಷ್ಟಪಡ್ತಾಳೆ ಆಕೆ, ತಗೋಬೇಕು ಅಂದು. ಹೋ ಸೈಡ್ ದಿ ಟಾಯ್ಸ್ ಟುಗೆದರ್, ಹೌದಲ್ಲ. ನೆಕ್ಸ್ಟ್ ದೇ ಸಾ ಅ ವುಮೆನ್ ಆ್ಯಂಡ್ ಹರ್ ಸನ್ ಕಮ್ಮಿಂಗ್ ಇನ್. ದೇರ್ ವಾಸ್ ಎಕ್ಸೈಟ್ಮೆಂಟ್ ಇನ್ ದಿ ಶಾಪ್ ಅಮೋಂಗ್ ದಿ ಟಾಯ್ಸ್. ಇನ್ನೊಂದು ಏನು ಮಾಡ್ತದ, ವುಮೆನ್ ಮತ್ತು ಒಬ್ಬ ಆಂಟಿ ಮತ್ತು ಹುಡ್ಗ ಬರ್ತಾರಂತ. ಆ ಟಾಕಿಂಗ್ ಡಾಲ್ ಸೈಡ್, ಒಂದು ಮಾತಾಡೋ ಗೊಂಬಿ ಹೇಳ್ತೈತಂತ. ಏನು? ಇಟ್ ವುಡ್ ಬಿ ಸೋ ನೈಸ್ ಇಫ್ ದೇ ಪಿಕ್ ಮೀ ಅಪ್. ಐ ವುಡ್ ಬಿ ಹ್ಯಾಪಿ ಇಫ್ ದೇ ಚೂಸ್ ಮೀ ಥಾಟ್ ದ ಟಾಯ್ ಎಲಿಫೆಂಟ್. ನನಗೆ ತೊಗೊಂಡ್ರು ಚೆನ್ನಾಗಿರ್ತೈತೆ ಅಂತ ಒಂದು ಥಾಟ್ ಮಾಡ್ತೈತಿ, ನನಗೆ ತೊಗೊಂಡ್ರು ಚಲೋ ಇರ್ತೈತೆ ಅಂತ ಇದು ಥಾಟ್ ಮಾಡ್ತೈತಿ ಡಾಲ್, ಹೌದಲ್ಲ. ನಮಸ್ತೆ, ಹೌ ಮೇ ಐ ಹೆಲ್ಪ್ ಯು ಆಸ್ಕ್ಡ್ ದಿ ಟಾಯ್ ಶಾಪ್ ಕೀಪರ್. ಏನಿರಲಿ, ಅವ ಆಟ ಸಾಮಾನು ಮಾರ್ತಿರ್ತಾನಲ್ಲ, ಅದಕ್ಕೊಂದು ಅವ ಕೇಳ್ತಾನಂತ.
ನಾನು ನಿಮಗೆ ಹೆಂಗೆ ಹೆಲ್ಪ್ ಮಾಡ್ರಿ ನಮಸ್ಕಾರ, ನಾನು ನಿಮಗೆ ಏನು ಬೇಕಾಗೈತಿ ಹೇಳ್ರಿ ಅಂತ ಕೇಳ್ತಾನಂತ. ಸೊ ಅಲ್ಲಿಂದ ನಮಸ್ತೆ, ಐ ವಾಂಟ್ ಟು ಬೈ ಅ ಟಾಯ್ ಫಾರ್ ಮೈ ಸನ್. ಆಕೆ ಆಂಟಿ ಹೇಳ್ತಾಳೆ ಅವಾಗ, ನಮಸ್ಕಾರ ರೀ, ನನಗೆ ನನ್ನ ಮಗನಿಗೆ ಆಟ ಆಡ್ಲಿಕ್ಕೆ ಟಾಯ್ಸ್ ಬೇಕಾಗ್ಯಾವ ಅಂತ ಹೇಳ್ತಾಳೆ. ಸೆಡ್ ದಿ ವುಮೆನ್ ಲುಕ್ಕಿಂಗ್ ಎಟ್ ದಿ ಟಾಯ್ಸ್ ಇನ್ ದಿ ರ್ಯಾಕ್ಸ್ ಕಡೆ ನೋಡಿ ಹೇಳ್ತಾಳೆ ಆಕೆ, ನನ್ನ ಮಗನಿಗೇನು ಆಟ ಆಡ್ಲಿಕ್ಕೆ ಆಟ ಸಾಮಾನು ಬೇಕಾಗ್ಯಾವ್ರಿ ಅಂತ ಹೇಳ್ತಾಳೆ. ಅದು ಆಗಿಂದ ಐ ವಾಂಟ್ ದಟ್ ವಂದೇ ಭಾರತ್ ಟ್ರೈನ್ ಸೆಟ್ ದಿ ಲಿಟಲ್ ಬಾಯ್ ಪಾಯಿಂಟಿಂಗ್ ಟು ದಿ ಟಾಯ್ ಟ್ರೈನ್. ಅವಾಗ ಸಣ್ಣ ಹುಡುಗ ಏನು ಮಾಡ್ತಾನ, ಅಮ್ಮ ನನಗೆ ಒಂದೇ ಭಾರತ ಟ್ರೈನ್ ಬೇಕಮ್ಮ ಅಂತ ಕಡೆ ಕೈ ಮಾಡಿ ತೋರಿಸ್ತಾನ ಅವ್ರ ಅಮ್ಮಾಗ. ಅವ್ರು ಕೇಳ್ತಾರೆ, ನಿಮಗೆ ವಾಟ್ ಡು ಯು ಕಾಲ್ ಯುವರ್ ಮದರ್ ಅಂತ, ನಿಮ್ಮ ತಾಯಿಯವ್ರಿಗೆ ನೀವೇನಂತ ಕರಿತೀರಿ ಅಂತ. ಕೆಲವೊಬ್ರು ಅಮ್ಮ ಅಂತೀವಿ, ಕೆಲವೊಬ್ರು ಮಮ್ಮಿ ಅಂತೀವಿ. ಸೊ ನೀವೇನಂತೀರಿ ಅಂತ ನೀವು ಬರೀಬೇಕು. ಸೊ ನೆಕ್ಸ್ಟ್, ಐ ಬಾಟ್ ದಿ ವಂದೇ ಭಾರತ್ ಟಾಯ್ ಟ್ರೈನ್, ದ ಲಿಟಲ್ ಬಾಯ್ ವಾಸ್ ಹ್ಯಾಪಿ. ಆಕೆ ಏನು ಮಾಡ್ತಾಳೆ, ಮಗನ ಮಾತು ಕೇಳಿ ವಂದೇ ಭಾರತ್ ಟ್ರೈನ್ ತೊಗೋತಾಳಂತ. ಟ್ರೈನ್ ಪರ್ಚೇಸ್ ಮಾಡ್ತಾರೆ ಟಾಯ್. ಅವಾಗ ಮಗ ಹ್ಯಾಪಿ ಆಗ್ತಾನಂತ. ದೆನ್ 2 ಗರ್ಲ್ಸ್ ಕೇಮ್ ಇನ್ ದಿ ಟಾಯ್ಸ್, ಲುಕ್ಡ್ ಎಟ್ ದೆಮ್ ಈಗರ್ಲಿ. ಹೌದಲ್ಲ, ಇನ್ನು ಇಬ್ಬರು ಹುಡುಗಿಯರು ಬಂದು ಅವಾಗ ಟಾಯ್ಸ್ ಕಡೆ ನೋಡ್ಕೊತ ನಿಂದಿರ್ತಾರ ಅಂತ. ಜೂಮ್ ಫ್ರೆಂಡ್ಸ್, ಐ ಥಿಂಕ್ ದೇ ವುಡ್ ಲೈಕ್ ಟು ಫ್ಲೈ ಮೀ ಸೆಟ್ ದಿ ಏರೋಪ್ಲೇನ್ ಕಾನ್ಫಿಡೆಂಟ್ಲಿ. ಆ ಹುಡುಗಿಯರು ಏನು ಮಾಡ್ತಾರೆ, ಏರೋಪ್ಲೇನಿಗೆ ನೋಡ್ಕೋತ ನಿಂತಿರ್ತಾರೆ. ಅವಾಗ ಏರೋಪ್ಲೇನ್ ಟಾಯ್ ಮಾತಾಡ್ಕೋತದ, ಏನಂದ್ರೆ ಅವ್ರು ನಂಗೆ ಜೂಮ್ ಹಾಕಿ ನೋಡ್ಲಾಕತ್ತಾರ, ನನಗೆ ತಗೋತಾರ ಅಂತ ಅದು ಅಂದ್ಕೊಂಡ್ಬಿಡ್ತೈತಿ. ಟ್ರೈನ್ ಐ ಥಿಂಕ್ ದೇ ಮೇ ಲೈಕ್ ಟು ಪ್ಲೇ ವಿತ್ ಮೀ ಥಾಟ್ ದಿ ಟಾಯ್ ಫೋನ್. ಟ್ರೈನ್ ಜೊತೆಗೆ ಹೇಳ್ತದ್ದು ಏನು, ಟ್ರೈನ್ ಐ ಥಿಂಕ್ ದೇ ಮೇ ಲೈಕ್ ಟು ಪ್ಲೇ ವಿತ್ ಮೀ, ನನ್ನ ಜೊತೆಗೂ ಆಟ ಆಡ್ತಾರವ್ರು. ಥಾಟ್ ದ ಟಾಯ್ ಫೋನ್, ನನಗೂ ತಗೋತಾರ ಅಂತ ಹಿಂಗೆ ಹೇಳ್ತೈತೆ ಅದು. ಒನ್ ಗರ್ಲ್ ಬಾಟ್ ಮಾರ್ಬಲ್ಸ್ ಆ್ಯಂಡ್ ದಿ ಅದರ್ ಬಾಟ್ ದಿ ಟಾಯ್ ಏರೋಪ್ಲೇನ್. ಒಬ್ಬಾಕೇನು ಮಾಡ್ತಾಳೆ, ಮಾರ್ಬಲ್ಸ್ ತಗೋತಾಳಂತ, ಇನ್ನೊಬ್ಬಾಕೇನು ಮಾಡ್ತಾಳೆ, ಏರೋಪ್ಲೇನ್ ತಗೋತಾಳ ಅಂತ ಹೇಳ್ತಾರೆ. ಆಫ್ಟರ್ ಅ ವೈಲ್ ಅ ಗ್ರೂಪ್ ಆಫ್ ಚಿಲ್ಡ್ರನ್ ಕೇಮ್ ಇನ್ ಟು ದಿ ಟಾಯ್ ಶಾಪ್. ಮತ್ತು ಇವರಾಗಿಂದ ಮತ್ತು ಗ್ರೂಪ್ ಆಫ್ ಚಿಲ್ಡ್ರನ್ಸ್ ಬರ್ತಾರಂತ ಅಲ್ಲೇ ಆಟ ಸಾಮಾನು ತಗೊಳಿಕ್ಕೆ. ಓ, ಐ ಥಿಂಕ್ ದಿಸ್ ಟಾಯ್ ಎಲಿಫೆಂಟ್ ಸೆಟ್ ದಿ ಗರ್ಲ್ ವಿತ್ ಲಾಂಗ್ ಹೇರ್. ಐ ವಿಲ್ ಟೇಕ್ ದಿಸ್ ಸ್ಪಿನ್ನಿಂಗ್ ಟಾಪ್ ಸೆಟ್ ದಿ ಬಾಯ್ ವಿತ್ ದಿ ರೆಡ್ ಕ್ಯಾಪ್. ನನಗೆ ರೆಡ್ ಕ್ಯಾಪ್ ಬೇಕು ಮತ್ತು ಇದು ಸ್ಪಿನ್ನಿಂಗ್ ಇದು ಬಗ್ರಿ ಬೇಕು ಅಂತ ಕೇಳ್ತದೆ. ಹೌದಲ್ಲ, ಐ ಲೈಕ್ ದಿಸ್ ಕ್ಯೂಟ್ ಡ್ಯಾನ್ಸಿಂಗ್ ಡಾಲ್ ಸೆಟ್ ದಿ ಬಾಯ್ ಇನ್ ದಿ ಬ್ಲೂ ಶರ್ಟ್. ದ ಚಿಲ್ಡ್ರನ್ ಬಾಟ್ ದ ಟಾಯ್ಸ್, ದೇ ಲೆಫ್ಟ್ ದಿ ಶಾಪ್ ಚೇರ್ಫುಲಿ. ಅವ್ರೇನು ಬೇಕು ತಗೊಂಡು ಶಾಪ್ ಬಿಟ್ಟು ಹೋಗ್ತಾರ ಅಂತ ಅರ್ಥ. ಸೊ ಇಲ್ಲಿಗೆ ಇದೇನಿಲ್ಲ, ಚಿಕ್ಕ ಮಕ್ಕಳದ್ದು ಆಟ ಸಾಮಾನಿ ಬಗ್ಗೆ ಐತಿ. ಏನು ಕೆಲವೊಬ್ರು ಆಟ ಸಾಮಾನಿ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿರ್ತಾರೆ, ಅವಾಗ ಟಾಯ್ಸ್ ಅವ್ರದ್ದವು ಹೆಂಗೆ ಮಾತಾಡ್ಕೋತಾವ ಇಲ್ಲ. ಮತ್ತು ಇನ್ನೊಂದು ರೀತಿ ಅಂದರೆ ಹುಡುಗರು ಯಾವ ರೀತಿ ಟಾಯ್ಸ್ನ ಪರ್ಚೇಸ್ ಮಾಡಿದ್ರು ಅಂತಂದ್ಬಿಟ್ಟು ಈ ಲೆಸನ್ ಒಳಗೈತಿ. ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು. ಸೊ ಮುಂದೆ ಇದ್ದದ್ದು ಕ್ವಶನ್ ಆನ್ಸರ್ ನೋಡೋಮ ನೆಕ್ಸ್ಟ್ ಪಾರ್ಟಲ್ಲಿ. ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಪಾರ್ಟ್ 2ನಲ್ಲಿ. ಇಲ್ಲಿವರೆಗೂ ಬಾಯ್.